ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಾರಾಹಿ ದೇವಿಯೇ ನಮಃ. ನಮ್ಮ ಮನೆ ಮೇಲೆ ದೈವಿಕ ಅನುಗ್ರಹ ಇದ್ರೆ ಕುಟುಂಬದಲ್ಲಿ ಕಷ್ಟಗಳು ಬಾರದೆಯೇ ಎಲ್ಲವೂ ಸುಖ ಸಂತೋಷದಿಂದ ಜೀವನ ನಡೆಸ್ತಾರೆ. ಯಾವುದೇ ಕಷ್ಟ ಬಂದರೂ ಕೂಡ ನಾವು ದೇವರನ್ನ ಪೂಜಿಸ್ತೇವೆ. ದೇವರನ್ನ ಪೂಜಿಸಿದರೆ ಎಷ್ಟು ಫಲಿತಾಂಶ ಸಿಗುತ್ತದೆಯೋ, ದೈವ ಮಂತ್ರಗಳನ್ನು ಜಪಿಸಿದರೆ ಅದಕ್ಕಿಂತ ಇನ್ನೂ 2 ಪಟ್ಟು ಹೆಚ್ಚು ಫಲ ಸಿಕ್ಕೇ ಸಿಗುತ್ತೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ವಿವರಿಸಿರುವ ಅತ್ಯಂತ ಶಕ್ತಿಯುತ ದೈವ ಮಂತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಮಂತ್ರಗಳನ್ನು ಪಠಿಸಿದರೆ ಯಾವ ಕಷ್ಟವನ್ನಾದರೂ ನಿವಾರಿಸಬಹುದು. ಮೊದಲಿಗೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಪ್ರತಿಯೊಬ್ಬರು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಮಂತ್ರಗಳಿಗೆ ಇರುವ ದೈವಶಕ್ತಿಯನ್ನು ವಿವರಿಸಲು ಸಾಧ್ಯವೇ ಇಲ್ಲ. ಎಲ್ಲರೂ ದೈವ ಮಂತ್ರಗಳನ್ನು ಪಠಿಸೋಕೆ ಸಾಧ್ಯವಿಲ್ಲ. ಅಂಥವರಿಗಾಗಿ ಸಣ್ಣ ದೈವ ಮಂತ್ರಗಳಿವೆ. ಇವುಗಳನ್ನು ಬೀಜಾಕ್ಷರ ಮಂತ್ರಗಳು ಅಂತ ಕರೀತಾರೆ. ಅತ್ಯಂತ ಶಕ್ತಿಯುತ ಮಂತ್ರಗಳಲ್ಲಿ ಓಂ ಮಂತ್ರವು ಒಂದು. ಪ್ರತಿದಿನವೂ ಬೆಳಿಗ್ಗೆ ಓಂ ಎಂದು ನೀವು 108 ಸಲ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಏಕಾಗ್ರತೆ ವೃದ್ಧಿಯಾಗುತ್ತೆ. ಹಾಗೆಯೇ ಒಳ್ಳೆಯ ಮಾರ್ಗ ಆರಂಭಿಸುವ ಮುನ್ನ ಓಂ ಎಂದು ಉಚ್ಚರಿಸಿದರೆ ಅದು ಶುಭ ಕಾರ್ಯದತ್ತ ನಡೆಯುತ್ತೆ. ದೇವತೆಗಳ ದೇವರಾದ ಪರಮೇಶ್ವರನನ್ನು ಪೂಜಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ. ಓಂ ನಮಃ ಶಿವಾಯ ಎಂಬ ಮಂತ್ರಕ್ಕೆ ಅತ್ಯಂತ ದೈವಶಕ್ತಿ ಇದೆ. ಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಮಂತ್ರ ಇದು. ಈ ಮಂತ್ರವನ್ನು ಪಠಿಸಿದರೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕುಟುಂಬದಲ್ಲಿ ಸುಖ ಸಂತೋಷ ಉಂಟಾಗುತ್ತದೆ. ವಿಶೇಷವಾಗಿ ಶಿವಾಲಯಕ್ಕೆ ಹೋದಾಗ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿದರೆ ಶಿವನ ಅನುಗ್ರಹ ಖಚಿತವಾಗಿ ಸಿಗುತ್ತೆ. ವಿಷ್ಣುವಿನ ಅನುಗ್ರಹವನ್ನು ಸುಲಭವಾಗಿ ಪಡೆಯಲು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸಿ. ಈ ಒಂದು ಮಂತ್ರವನ್ನು ಪಠಿಸಿದರೆ ಎಲ್ಲ ಶುಭಗಳು ಸಿಗುತ್ತವೆ ಮತ್ತು ಮನೆಯಲ್ಲಿನ ಐಶ್ವರ್ಯ ಜಾಸ್ತಿಯಾಗುತ್ತದೆ. ವಿಷ್ಣು ಅನುಗ್ರಹವು ತ್ವರಿತವಾಗಿ ದೊರೆಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಆಸೆಗಳಿದ್ದರೂ ಸಹ ಅವೆಲ್ಲವೂ ಶೀಘ್ರದಲ್ಲೇ ನೆರವೇರುತ್ತವೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ. ಕೇವಲ 10 ದಿನಗಳಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ. ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸುವಾಗ ಮೊದಲು ಗಣಪತಿಯನ್ನು ಪೂಜಿಸುತ್ತೇವೆ. ಆದುದರಿಂದ ಅತ್ಯಂತ ಶಕ್ತಿಯುತ ಮಂತ್ರಗಳಲ್ಲಿ ಗಣಪತಿ ಮಂತ್ರವೂ ಒಂದು. ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡಚಣೆ ಬಾರದೆಯೇ ಯಶಸ್ಸು ದೊರೆಯುತ್ತದೆ. ಅಷ್ಟೈಶ್ವರ್ಯಗಳ ದೇವಿ ಲಕ್ಷ್ಮೀ ದೇವಿ. ಮನೆಯ ಮೇಲೆ ಲಕ್ಷ್ಮಿ ಅನುಗ್ರಹವಿದ್ದರೆ ಜೀವನದಲ್ಲಿ ಹಣದ ಕೊರತೆ ಕಾಡುವುದೇ ಇಲ್ಲ. ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯೋದಕ್ಕೆ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪ್ರತಿದಿನವೂ ಜಪಿಸಿ. ಈ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ಅಪಾರ ಧನ ಸಂಪತ್ತು ಮತ್ತು ಐಶ್ವರ್ಯಗಳು ದೊರೆಯುತ್ತವೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಬೇಕೆಂದರೆ ಸರಸ್ವತಿ ಮಂತ್ರವನ್ನು ಜಪಿಸಬೇಕು. ಆ ಮಂತ್ರ ಏನೆಂದರೆ ಓಂ ಐಂ ಸರಸ್ವತೈ ನಮಃ. ಈ ಮಂತ್ರವನ್ನು ಪಠಿಸಿದರೆ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ ಜಾಸ್ತಿಯಾಗುತ್ತೆ ಮತ್ತು ಓದಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತಾರೆ. ಇನ್ನು ದುರ್ಗಾದೇವಿ ಅಂದರೆ ಶಕ್ತಿಯ ದೇವತೆ. ಆಕೆ ದೇವಿಯ ಮಂತ್ರವನ್ನು ಪಠಿಸಿದರೆ ಅನೇಕ ಶುಭ ಫಲಗಳು ದೊರೆಯುತ್ತವೆ. ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತೆ. ದುರ್ಗಾದೇವಿಯ ಅನುಗ್ರಹದಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಏರ್ಪಡುವುದಿಲ್ಲ. ಅತ್ಯಂತ ಶಕ್ತಿಯುತ ಮಂತ್ರಗಳಲ್ಲಿ ಲಕ್ಷ್ಮೀ ಬೀಜಾಕ್ಷರ ಮಂತ್ರವೂ ಒಂದು. ಓಂ ಶ್ರೀಂ ಇದು ಲಕ್ಷ್ಮೀ ದೇವಿಯ ಬೀಜ ಮಂತ್ರ. ಪ್ರತಿದಿನ ಈ ಸಣ್ಣ ಮಂತ್ರವನ್ನು ಪಠಿಸಿದರೆ ಆರ್ಥಿಕ ಸಮಸ್ಯೆಗಳು ತಕ್ಷಣ ನಿವಾರಣೆಯಾಗುತ್ತವೆ. ಆಕಸ್ಮಿಕವಾಗಿ ಸಂಪತ್ತು ಸಿಗುತ್ತೆ. ಈ ಮಂತ್ರ ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಿಂದೂ ಶಾಸ್ತ್ರಗಳಲ್ಲಿ ಕಾಮದೇವನ ಒಂದು ಮಂತ್ರ ಇದೆ, ಓಂ ಕ್ಲೀಂ. ಈ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ಎಲ್ಲ ಆಸೆಗಳಿಗೆ ಪೂರ್ತಿ ಆಗುತ್ತೆ. ಯಾವುದಾದರೂ ಆಸೆ ತಕ್ಷಣ ನಿಜ ಆಗುತ್ತೆ. ಈ ಕಾಲದಲ್ಲಿ ಅನೇಕರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ದೀರ್ಘಕಾಲದ ಅನಾರೋಗ್ಯ ನಿವಾರಣೆಗೆ ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಬೀಜ ಮಂತ್ರವನ್ನು ಜಪಿಸಿ. ಆ ಮಂತ್ರ ಏನಾದರೆ ಓಂ ಜೂಂ ಸಹ ಮೃತ್ಯುಂಜಯ. ಇದು ಮಹಾ ಮೃತ್ಯುಂಜಯ ಮಂತ್ರದ ಬೀಜಾಕ್ಷರ. ಪ್ರತಿದಿನ ಈ ಸಣ್ಣ ಮಂತ್ರವನ್ನು ಪಠಿಸಿದರೆ ಸಂಪೂರ್ಣ ಆರೋಗ್ಯ ದೊರೆಯುತ್ತೆ.
ಆಯುಷ್ಯ ವೃದ್ಧಿಯಾಗುತ್ತೆ. ಯಾವುದಾದರೂ ಸಮಸ್ಯೆಯಿಂದ ಕಂಗಾಲಾಗಿರುವಾಗ ಶಕ್ತಿಯುತ ಮಂತ್ರವೊಂದನ್ನು ಪಠಿಸಿ. ಅದು ಓಂ ರಾಮದೂತಾಯ ನಮಃ. ಕಷ್ಟದ ಸಮಯದಲ್ಲಿ ಈ ಮಂತ್ರ ಬಹಳ ಉಪಯುಕ್ತ ಆಗುತ್ತೆ. ಕೆಲವರಿಗೆ ಎಷ್ಟೇ ಐಶ್ವರ್ಯ ಇದ್ರೂ ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಅಂಥವರು ಓಂ ನಮಃ ಶಂಕರಾಯ ಎಂಬ ಮಂತ್ರವನ್ನು ಪಠಿಸಿ. ಒತ್ತಡ ಕಡಿಮೆ ಆಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮಹಿಳೆಯರು ಸುಮಂಗಲಿ ಆಗಿರ್ಬೇಕಂದ್ರೆ ಓಂ ಗೌರಿ ಶಂಕರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಪತಿಯ ಆಯುಷ್ಯ ವೃದ್ಧಿಯಾಗುತ್ತೆ. ಕಷ್ಟಗಳಿಂದ ತಕ್ಷಣ ಗಟ್ಟಿಯಾಗಿ ಹೊರಬರುವ ದೇವರಾದ ಆಂಜನೇಯ ಸ್ವಾಮಿಯನ್ನ ಪ್ರತಿದಿನ ಪೂಜಿಸಿ. ಆ ಮಂತ್ರ ಏನಂದ್ರೆ ಓಂ ಹನುಮತೇ ನಮಃ. ಈ ಮಂತ್ರವನ್ನು ಪಠಿಸಿದರೆ ಧೈರ್ಯ ಮತ್ತು ಸಾಹಸ ಶಕ್ತಿ ಹೆಚ್ಚಾಗುತ್ತೆ. ಶಕ್ತಿಯೂ ಲಭಿಸುತ್ತೆ. ಅಸಾಧ್ಯವಾದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ. ಸಂತಾನಕ್ಕಾಗಿ ಪ್ರಯತ್ನಿಸುವವರು ಓಂ ಹ್ರೀಂ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸಿ. ಇದು ಅತ್ಯಂತ ಶಕ್ತಿಯುತ ಬೀಜ ಮಂತ್ರ. ಖಂಡಿತವಾಗಿ ಉತ್ತಮ ಸಂತಾನ ಸಿಗುತ್ತೆ. ಹಾಗಾಗಿಯೇ ಕೆಲವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಮನ ಮಂತ್ರಕ್ಕೆ ವಿಶೇಷ ಮಹತ್ವ ಇದ್ದೇ ಇದೆ. ಓಂ ರಾಮ್ ರಾಮಾಯ ನಮಃ. ಈ ರಾಮ ಮಂತ್ರವನ್ನು ಜಪಿಸಿದರೆ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತೆ. ಪತಿ ಪತ್ನಿಯ ನಡುವಿನ ಕಲಹಗಳು ನಿಂತು ಕುಟುಂಬದಲ್ಲಿ ಪ್ರೀತಿಯ ಸಂಬಂಧಗಳು ಗಟ್ಟಿಯಾಗ್ತವೆ. ಕಲಿಯುಗದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹವಿದ್ದರೆ ಜೀವನ ಪೂರ್ತಿ ರಾಜಯೋಗ ಸಿಗುತ್ತೆ. ಶ್ರೀವಾರಿಯ ಅನುಗ್ರಹವನ್ನು ಪಡೆಯಲು ಓಂ ನಮೋ ವೆಂಕಟೇಶಾಯ ಎಂಬ ಮಂತ್ರವನ್ನು ಪಠಿಸಿ. ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ. ಎಲ್ಲ ಪಾಪ ತೊಲಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಕೆಲವರ ಸಮಸ್ಯೆಗಳು ಬರ್ತಾ ಇರ್ತವೆ. ಅಂಥವರು ಓಂ ನಮಃ ಭಗವತೆ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಮುಂದೆ ಬರುವ ಎಲ್ಲ ಕಷ್ಟಗಳು ತಕ್ಷಣ ತೊಲಗುತ್ತವೆ. ಆಂಜನೇಯನ ಇನ್ನೊಂದು ಹೆಸರು ವಾಯುಪುತ್ರ. ಹಲವರು ಶನಿ ದೋಷದಿಂದ ಬಳಲ್ತಾ ಇರ್ತಾರೆ. ಅಂಥವರು ಓಂ ವಾಯುಪುತ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಶನಿ ದೋಷಗಳು ತಕ್ಷಣ ನಿವಾರಣೆಯಾಗುತ್ತವೆ. ಈ ರೀತಿ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಪ್ರತಿದಿನ ಈ ಮಂತ್ರಗಳನ್ನು ಪಠಿಸಿ. ಯಾವುದೇ ದೈವ ಮಂತ್ರವನ್ನು ಪಠಿಸಬೇಕಾದರೆ ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ 21 ಸಲ ಅಥವಾ 108 ಸಲ ಈ ಮಂತ್ರಗಳನ್ನು ಪಠಿಸಬೇಕು. ಈ ದೈವ ಮಂತ್ರಗಳನ್ನು ಪಠಿಸಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬೆಳವಣಿಗೆಗಳು, ಅಚ್ಚರಿಯ ಬದಲಾವಣೆಗಳು ಸಂಭವಿಸುತ್ತವೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.